ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತೇಳಿ SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಆಲ್ರೆಡಿ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಸೆಕ್ಷನ್ದು ಎಲ್ಲ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ದಿ ವರ್ಬ್ಸ್ ಅಂತ ಕೊಟ್ಟಿರ್ತಾರಲ್ಲ, ಸೊ ಅಂಥ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ, ಬಿ ಪ್ಲಸ್ ಕ್ರಿಯಾಪದ ಕೊಟ್ಟಿರ್ತಾರೆ ಅಥವಾ ಹ್ಯಾವ್ ಪ್ಲಸ್ ಕ್ರಿಯಾಪದ ಕೊಟ್ಟಿರ್ತಾರೆ, ಈ ರೀತಿ ಕೊಟ್ಟಿರ್ತಾರೆ. ಹೆಚ್ಚು ಬಿ ಪ್ಲಸ್ ಕ್ರಿಯಾಪದ ಕೊಟ್ಟಿರ್ತಾರಲ್ಲ, ಸೊ ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಥವಾ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿರ್ತಾರೆ ಹೆಡ್ಡಿಂಗ್. ಸೊ ಇದು ಆ್ಯಕ್ಚುಲಿ ರೋಮನ್ ನಂಬರ್ 2 ಡೂ ಆ್ಯಸ್ ಡೈರೆಕ್ಟರ್ದಲ್ಲಿ ಬರುವಂಥ ಕ್ವಶನ್ಸ್ 1 ಅಂಕಕ್ಕೆ ಕಂಪಲ್ಸರಿ ಬರುತ್ತೆ. ಓಕೆ, ಸೊ ಹಾಗಾದರೆ ಈ ರೀತಿ ಕ್ವಶನ್ಸ್ ಬಂದಾಕರೆ ಏನು ಮಾಡ್ಬೇಕು ಸರ್? ಏನು ಕೊಟ್ಟಿದ್ದಾರೆ ನೋಡ್ರಿ, ಸತೀಶ್ ಡ್ಯಾಸ್ ಬಿ ಡ್ರಾ ವೆನ್ ಹಿಸ್ ಫಾದರ್ ಅಬ್ಸರ್ವ್ ಹಿಮ್ ಅಂತ ಕೊಟ್ಟಿದ್ದಾರೆ. ಒಂದು ತಿಳ್ಕೊರಿ, ಬಿ ಮೀನ್ಸ್ ಏನು ಅನ್ನೋದು ಹೇಳ್ಬಿಡ್ತೀನಿ ನಿಮಗೆ. ಬಿ ಅಂತಂದರೆ ಟು ಬಿ ಹೆಲ್ಪಿಂಗ್ ವರ್ಬ್ಸ್ನ ಬರಿಬೇಕಾದ್ರೆ. ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಯಾವ ಸರ್ ಅಂತಂದರೆ ಪ್ರೆಸೆಂಟ್ ಫಾರ್ಮ್ದಲ್ಲಿದ್ದರೆ ಆ್ಯಮ್, ಈಸ್, ಆರ್ ಬರ್ತಾವೆ. ಪಾಸ್ಟ್ ಫಾರ್ಮ್ದಲ್ಲಿ ಇದ್ದರೆ ವಾಸ್, ವರ್, ಈ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಅದು ಅಥವಾ ಬಿ ಅಂದರೆ. ಪ್ರೆಸೆಂಟ್ ಫಾರ್ಮ್ದಲ್ಲಿದ್ದರೆ ಆರ್, ಪಾಸ್ಟ್ ಫಾರ್ಮ್ದಲ್ಲಿದ್ದರೆ ವಾಜು. ಸರ್ ನಮಗೆ ಪ್ರೆಸೆಂಟ್ ಪಾಸ್ಟ್ ಹೆಂಗೆ ಗೊತ್ತಾಗುತ್ತೆ ಸರ್? ಇದು ಸೆಂಟೆನ್ಸ್ ನೋಡಬೇಕು, ಕೊಟ್ಟಂಥ ಸೆಂಟೆನ್ಸ್ ನೋಡ್ಕರ ಅಲ್ಲಿ ಟೈಮನ್ನು ತೋರಿಸುವಂಥ ಯಾವುದಾದ್ರೂ ಟೈಮ್ ಅಡೋಬ್ಸ್ ಇರ್ತಾವೆ ಅಥವಾ ಕ್ರಿಯಾ ಸೂಚಕ ಶಬ್ದಗಳು ಇರ್ತಾವೆ, ಯಾವಾಗ ಆಯಿತು ಅನ್ನೋದು. ಸೊ ಅದರ ಆಧಾರದ ಮೇಲೆ ನಮಗೆ ತಿಳ್ಕೊಬೇಕಾಗತ್ತಾ ಏನು ಪ್ರೆಸೆಂಟ್ ಫಾರ್ಮ್ದು ಯೂಸ್ ಮಾಡ್ಬೇಕಾ, ಹೆಲ್ಪಿಂಗ್ ವರ್ಬ್ಸ್ ಅಥವಾ ಪಾಸ್ಟ್ ಫಾರ್ಮ್ದು ಅನ್ನೋದು. ಹಾಗಾದರೆ ಇಲ್ಲಿ ಸರ್ ಇದ್ರ ಬಗ್ಗೆ ಹೇಳ್ರಿ ಅಂತಂದರೆ ಇಲ್ಲಿ ಏನಿದೆ, ಇಲ್ಲಿ ಅವರು ಕೊಟ್ಟಿದ್ದು ಸತೀಶ್ ಅಂತ ಕೊಟ್ಟಿದ್ದಾರೆ. ವೆನ್ ಈಸ್ ಫಾದರ್ ಅಬ್ಸರ್ವ್ಡ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಬ್ಸರ್ವ್ಡ್ ಅನ್ನೋದು V2 ಫಾರ್ಮ್ದಲ್ಲಿದೆ, ಇಟ್ ಮೀನ್ಸ್ ಪಾಸ್ಟ್ ಫಾರ್ಮ್ದಲ್ಲಿದೆ. ಹಾಗಾದ್ರೆ ಪಾಸ್ಟ್ ಅಂದರೆ ವಿ ಹ್ಯಾವ್ ಟು ಯೂಸ್ ವಾಸ್ ಆರ್ ವರ್ ಅನ್ನೋದು ಕ್ಲಿಯರ್ ಆಯಿತು. ಹ್ಯಾವ್ ಗಾಟ್ ಬಿದಲ್ಲಿ ಸರ್ ವಾಸ್ ಮತ್ತು ವರ್ ಎಲ್ಲೆಲ್ಲಿ ಯೂಸ್ ಮಾಡೋಕ್ಕೆ ಸರ್? ಸಿಂಗ್ಯುಲರ್ ಇದ್ದರೆ ವಾಸ್, ಪ್ಲೂರಲ್ ಇದ್ದರೆ ವರ್. ಸೊ ಸತೀಶ್ ಸಿಂಗ್ಯುಲರ್ ಇದ್ದಾರೆ, ಅದಕ್ಕಾಗಿ ವಿ ಹ್ಯಾವ್ ಟು ಯೂಸ್ ವಾಸ್. ಮುಗಿ ನೆಕ್ಸ್ಟ್ ಹೆಚ್ಚಾನಚ್ಚು ಮಾಡಿ. ನನ್ನ ಸ್ಟೇಟ್ಮೆಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಡಿ. ಹೆಚ್ಚಾನಚ್ಚು ಈ ಬಿ ಬಂದು ಈ ರೀತಿ ಬಂದಾಕರ ಹೆಚ್ಚಾನಚ್ಚು ಡ್ರಾಯಿಂಗ್ ING ಹಚ್ಚರಿ ಮುಗಿದು ಹೋಗುತ್ತೆ. ಸತೀಶ್ ವಾಸ್ ಡ್ರಾಯಿಂಗ್ ವ್ಯಾನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಹೆಚ್ಚಾನಚ್ಚು ಅಂತ ಹೇಳ್ತಾ ಇದ್ದೀನಿ, ಇದನ್ನು ಪಾಯಿಂಟ್ ನಮ್ದು ಇಟ್ಟು ಸರ್ ನೀವು ಹಂಗಂದ್ರಿ ಅಂತ ಅನ್ಬೇಡ್ರಿ. ಹೆಚ್ಚಾನಚ್ಚು ಸಮ್ ಟೈಮ್ಸ್ V3 ಫಾರ್ಮ್ದಲ್ಲಿ ಬರುತ್ತಾ, ಅಂದರೆ ಡ್ರಾ, ಡ್ರೀವ್, ಡ್ರಾನ್, ಡ್ರಾಯಿಂಗ್. ಓಕೆ, V1 ಏನು ಡ್ರಾ, V2 ಡ್ರೀವ್, V3 ಡ್ರಾನ್ ಆ್ಯಂಡ್ V4 ಡ್ರಾಯಿಂಗ್. ಅಂದರೆ ಪ್ರೆಸೆಂಟ್ ಫಾರ್ಮ್ ದಿ ವರ್ಬ್, ಪಾಸ್ಟ್ ಫಾರ್ಮ್ ದಿ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ದಿ ವರ್ಬ್ ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ದಿ ವರ್ಬ್. ಸೊ ಹೆಚ್ಚಾನಚ್ಚು ನಾನು ಏನಂದೆ, ಈ ಏನು 4th ಒನ್ ಇದೆ ಇದೇ ಬರುತ್ತೆ, ಯಾವುದು ಬಿ ಪ್ಲಸ್ ಕ್ರಿಯಾಪದ ಕೊಟ್ಟಿರ್ತಾರೆ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ V3 ಬರುತ್ತೆ ಮಾಡಿ ಸ್ಟೂಡೆಂಟ್ಸ್, ಅದು ಪ್ಯಾಸಿವ್ ವಾಯ್ಸ್ ವಾಕ್ಯ ಇದ್ದಾಕಾರ, ನಿಮ್ದು ಪ್ಯಾಸಿವ್ ವಾಯ್ಸ್ ವಾಕ್ಯ ಇದ್ದಾಕಾರ V3 ಬರುತ್ತೆ. ಹ್ಯಾವ್ ಗಾಟ್. ಸೊ ಒಂದು ಇದು ಮುಗಿಸಿದ್ದೀವಿ, ಹಾಗೆ ರೂಲ್ಸ್ ಸತೆ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆ, ಅದನ್ನೇ ಆನ್ಸರ್ ಕೊಟ್ಟಿದ್ದೀನಿ. ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹಿಸ್ ಫಾದರ್ ಅಬ್ಸರ್ವ್ಡ್ ಹಿಮ್. ಆ್ಯಂಡ್ ಸೆಕೆಂಡ್ ಕ್ವಶನ್, ಸರ್ ಇವೆಲ್ಲ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಕರಿತೀವಿ ಅಂತಂದರೆ ದೀಸ್ ಆಲ್ ಕ್ವಶನ್ಸ್ ಐ ಹ್ಯಾವ್ ಟೇಕನ್ ಫ್ರಮ್ ದಿ ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ನಿಂದ ತೊಗೊಳ್ಳೋಂಥ ಕ್ವಶನ್ಸ್ ಆಗಿದಾವೆ, ಅದಕ್ಕಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೇಮ್ ಕೊಟ್ಟಿದ್ದಾರೆ, ಎಂತ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟು ವೆನ್ ದ ಟೀಚರ್ ಎಂಟರ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಸ್ ಬಿ ಪ್ಲಸ್ ರೀಡ್ ಅಂತ ಕೊಟ್ಟಿದ್ದಾರೆ. ಹೌದಾ? ವೆನ್ ಟೀಚರ್ ಎಂಟರ್ ದ ಕ್ಲಾಸ್ ಅಂತ ಕೊಟ್ಟು ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕೊಡೋಕ್ಕಾರ ಏನು ಮಾಡ್ಬೇಕು ಸರ್? ಓಕೆ, ಇಲ್ಲಿ ನೋಡ್ರಿ, ನಾನು ಹೇಳಿದೆ ಬಿ ಅಂತಂದರೆ ಹೆಚ್ಚಾನೆಚ್ಚು ಆರ್, ಯಾವುದು ಪ್ರೆಸೆಂಟ್ ಇದ್ದರೆ ಮತ್ತೆ ಬರಿತೀನಿ ನಿಮಗೆ ನೆನಪು ಉಳಿತಾ, ಆ್ಯಮ್, ಈಸ್, ಆರ್. ಪಾಸ್ಟ್ ಇದ್ದರೆ ವಾಸ್, ವರ್ ಅಂತ ಹೇಳಿದೆ. ಹಾಗಾದರೆ ಇದು ನೋಡ್ತೀರಿ, ವೆನ್ ದ ಟೀಚರ್ ಎಂಟರ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಅಂತ ರೀಡ್ ಅಂತ
ಪ್ರೆಸೆಂಟ್ ಫಸ್ಟ್ ಹೆಂಗೆ ಗೊತ್ತಾಗುತ್ತಾರೆ ನಾ ಹೇಳಿದೆ. ಸೊ ಸೆಂಟೆನ್ಸ್ ನೋಡ್ರಿ ಮೇನೋರ್ ಮತ್ತೆ ಎಲ್ಲಿ ಅದಾವೆ ನೋಡ್ರಿ. ವೆನ್ ದ ಟೀಚರ್ ಎಂಟರ್ಡ್ ಇದೆ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಂಟರ್ಡ್ ಇಟ್ ಕಮ್ಸ್ V2 ರೀ, ಹೌದಾ? ಹಾಗಾದರೆ ಪಾಸ್ಟ್ ಫಾರ್ಮ್ದು ವರ್ಬ್ಸ್ ಯೂಸ್ ಮಾಡ್ಬೇಕಾಗತ್ತೆ. ವೆನ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ವಾಸ್ ವರ್, ಇದರಲ್ಲಿ ಯಾವುದು ಸ್ಟೂಡೆಂಟ್ಸ್ ಇದೆ ರೀ, ಪ್ಲೂರಲ್ ಇದೆ, ಅದಕ್ಕಾಗಿ ವರ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಹೆಚ್ಚಾನ ಹೇಳಿದೆ ರೀಡ್ ಇದ್ದದ್ದು ರೀಡಿಂಗ್ ಆತ, ಸಿಂಪಲ್ ವಾಕ್ಯ ಇದ್ದಾರೆ, ಮುಗಿತು ಇಷ್ಟೇ. ದ ಆನ್ಸರ್ ಈಸ್ ಆನ್ಸರ್ ಏನಾಗುತ್ತಂತಂದರೆ ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ವರ್ ರೀಡಿಂಗ್ ಸೈಲೆಂಟ್ಲಿ. ಓಕೆ. ಆ್ಯಂಡ್ ಥರ್ಡ್ ಒನ್, ಯೆಸ್ಟರ್ಡೇ ಐ ಸಾ ದಟ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ, ಫಾರ್ಮರ್ಸ್ ಬಿ ಪ್ಲಸ್ ಸೋ ಕೊಟ್ಟಿದ್ದಾರೆ. ಓಕೆ, ಇನ್ ದ ಫೀಲ್ಡ್ ಅಂತೇಳಿ. ಸೊ ಯೆಸ್ಟರ್ಡೇ ಬಿ ಅಂತಂದರೆ ಯಾವುದು, ಒಂದು ಪ್ರೆಸೆಂಟ್ ಆಗಿರಬೇಕು, ಇಲ್ಲದಿದ್ದರೆ ಪಾಸ್ಟ್ ಆಗಿರಬೇಕು. ಸೊ ಪ್ರೆಸೆಂಟ್ ಇದ್ದರೆ ಯಾಮ್, ಈಸ್, ಆರ್, ಪಾಸ್ಟ್ ಇದ್ದರೆ ವಾಸ್, ವರ್ ಅನ್ನು ಯೂಸ್ ಮಾಡಬೇಕು. ಯೆಸ್ಟರ್ಡೇ ಇದೆ, ಸಾ ಇದೆ, ಎಲ್ಲವೂ ಪಾಸ್ಟ್ ಇದೆ, V2 ಇದೆ, ಅದಕ್ಕಾಗಿ ಸೊ ನಾವು ಪಾಸ್ಟ್ ಫಾರ್ಮ್ಸ್ದು ವರ್ಬ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ದ ಫಾರ್ಮರ್ಸ್ ಅನ್ನೋದು ಪ್ಲೂರಲ್ ಇದೆ, ಅದಕ್ಕಾಗಿ ವರ್ ಯೂಸ್ ಮಾಡ್ತೀನಿ. ಆಮೇಲೆ ಸೋ ಇದ್ದದನ್ನು ಸೋಯಿಂಗ್ ಮಾಡಿರಿ, ಮುಗೀತು. ಯೆಸ್ಟರ್ಡೇ that the farmers was sowing the fields. Beautiful ರೀ, ಆನ್ಸರ್ ಪರ್ಫೆಕ್ಟ್. ಆ್ಯಂಡ್ ಫೋರ್ತ್ ಒನ್, ಸೊ ಇದು ಲಾಸ್ಟ್ ಫೋರ್ತ್ ಮಾಡಲ್ ಕ್ವಶನ್ ಪೇಪರ್ ಪೇಪರ್ನ ತಗೊಳ್ಳೋಂಥ ಕ್ವಶನ್ ಇದು. ಸುನಿಲ್ ಡ್ಯಾಸ್ ಬಿ ವೇಟ್ ಫಾರ್ ಹಿಸ್ ಫ್ರೆಂಡ್ ಎಟ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ನೋಡ್ರಿ, ಅವ್ರು ಟೈಮ್ ಅಡ್ವಾನ್ಸ್ ಕೊಟ್ಟೇ ಬಿಟ್ಟಿದ್ದಾರೆ, ಎಸ್ಟರ್ಡೇ. ಓಕೆ, ಎಸ್ಟರ್ಡೇ ಮೀನ್ಸ್ ಪಾಸ್ಟ್ ರೀ, ಪಾಸ್ಟ್ ಮೀನ್ಸ್ ವಾಸ್ ಆರ್ ವರ್ ತಗೊಳ್ರಿ. ಸೊ ಅದಕ್ಕಾಗಿ ಸುನೀಲ್ ಇದ್ದಾನೆ, ಸಿಂಗ್ಯುಲರ್ ವಾಸ್ ತಗೋತೀನಿ, ವೇಟ್ ಇದ್ದದನ್ನು ವೇಟಿಂಗ್ ಮಾಡ್ತೀನಿ, ಪರ್ಫೆಕ್ಟ್, 1 ಮಾರ್ಕ್ಸ್. ಸುನೀಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಎಟ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಆ್ಯಂಡ್ ಫಿಫ್ತ್ ಒನ್, ಫಿಲ್ ಇನ್ ದ ಬ್ಲಾಂಕ್. ಪ್ರಿಯಾಂಕಾ ಡ್ಯಾಸ್ ಬಿ ವೇಟ್ ಫಾರ್ ಹರ್ ಫ್ರೆಂಡ್ ಆಟ್ ದ ರೈಲ್ವೆ ಸ್ಟೇಷನ್ ಅಂತ ಕೊಟ್ಟಿದ್ದಾರೆ, ಎಸ್ಟರ್ಡೇ. ನೋಡ್ರಿ, ಮತ್ತೆ ಎಸ್ಟರ್ಡೇ. ಸೊ ಎಸ್ಟರ್ಡೇ ಮೀನ್ಸ್ ಪಾಸ್ಟ್ ರೀ, ಅದೇನಿಲ್ಲ. ಪಾಸ್ಟ್ ಮೀನ್ಸ್ ವಾಸ್ ಆರ್ ವರ್ ವಿ ಹ್ಯಾವ್ ಟು ಯೂಸ್. ಸೊ ಪ್ರಿಯಾಂಕಾ ಸಿಂಗ್ಯುಲರ್ ಇದೆ, ಅದಕ್ಕಾಗಿ ವಾಸ್, ವೇಟ್ ಇದ್ದದನ್ನು ವೇಟಿಂಗ್, ಪರ್ಫೆಕ್ಟ್, ಮುಗೀತು. ಎಷ್ಟು ಈಸಿ ನೋಡ್ರಿ, 1 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ಮಾಡಿ ಸ್ಟೂಡೆಂಟ್ಸ್. ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಸೊ ಆಟ್ ದ ರೈಲ್ವೆ ಸ್ಟೇಷನ್. ನಮ್ದು ಇಟ್ಕೊಡ್ರಿ, ವೇಟಿಂಗ್ ಬಂದಲ್ಲಿ ಹೆಚ್ಚು ಫಾರ್ ಅನ್ನೋ ಪ್ರಪೋಸಿಷನ್ ಬರುತ್ತೆ, ಒಂದು ಟಿಪ್ಸ್. ಓಕೆ, ಫಾರ್ ಅನ್ನೋದು ಪ್ರಪೋಸಿಷನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸಿಕ್ಸ್ತ್ ಒನ್. ಎಸ್, when I opened the kitchen door, I saw that the cat dash milk ಅಂತ. ಸೊ ಪ್ರೆಸೆಂಟ್ ಪಾಸ್ಟ್ ನೋಡ್ರಿ, ಓಪನ್ಡ್ of course V2 ರೀ, ಸಾ V2 ರೀ. ಸೊ ಇಷ್ಟೆಲ್ಲ ಪಾಸ್ಟ್ ಟೆನ್ಸ್ ಇರಬೇಕಾದ್ರೆ ಸೊ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ಒಬ್ಸೆ ಯೂಸ್ ಮಾಡಬೇಕಾಗತ್ತ, ವಾಸ್ ಆರ್ ವರ್ನ. ಸೊ ದ ಕ್ಯಾಟ್ ಇದೆ, ಸಿಂಗ್ಯುಲರ್ ಇದೆ, ಅದಕ್ಕಾಗಿ ವಾಸ್ ಅಂತ ಯೂಸ್ ಮಾಡ್ತೀನಿ. ಆ್ಯಂಡ್ ಡ್ರಿಂಕ್ ಇದ್ದು ನಾನು ಡ್ರಿಂಕಿಂಗ್ ಮಾಡ್ತೀನಿ, ಮುಗೀತು, ಇಷ್ಟೇ ಆನ್ಸರ್. When I opened the kitchen door, I saw that the cat was drinking milk. And the seventh one, okay, ಇವೆಲ್ಲ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ತೊಗೊಂಡಿನಿ ಅಂತ ಹೇಳ್ತಾ ಇದ್ದೀನಿ. 7th one, yes, they dash go to Singapore at this time last year. ಓಕೆ, ಸೊ ಇಲ್ಲಿ ಲಾಸ್ಟ್ ಇಯರ್ ಅನ್ನೋದು ಪಾಸ್ಟ್ ಅನ್ನು ತೋರಿಸುತ್ತೆ. ಸೊ ಅದಕ್ಕಾಗಿ ಪಾಸ್ಟ್ ಹೆಲ್ಪಿಂಗ್ ಆಫ್ ಸೇವ್ ಅಂತ ಹೇಳಿದೆ, ವಾಸ್ ಆರ್ ವರ್ ಅಂತ ಹೇಳಿದೆ. ದೇ ಇದೆ ರೀ, ಪ್ಲೂರಲ್ ಇದೆ, ಅದಕ್ಕಾಗಿ ವರ್ನ ಯೂಸ್ ಮಾಡ್ತೀನಿ. ಗೋ ಇದ್ದದನ್ನು ಗೋಯಿಂಗ್ ಮಾಡ್ತೀನಿ, ಮುಗೀತು. ದೇ ವರ್ ಗೋಯಿಂಗ್ ಟು ಸಿಂಗಾಪುರ್ ಅಟ್ ದಿಸ್ ಟೈಮ್ ಲಾಸ್ಟ್ ಇಯರ್. ಸೊ 8th ಒನ್, ಸ್ವಾಮೀಸ್ ಫಾದರ್ ಡ್ಯಾಶ್ ಬಿ ಸಿಟ್ ಗ್ಲೂಮ್ಲಿ ಗೇಜಿಂಗ್ ಅಟ್ ದ ನ್ಯೂಸ್ ಪೇಪರ್ ಹೀಸ್ ಲ್ಯಾಪ್ ಅಂತ ಕೊಟ್ಟಿದ್ದಾರೆ. ಸೊ ಸ್ವಾಮೀಸ್ ಫಾದರ್ ಗೇಜಿಂಗ್ ಅಟ್ ದ ನ್ಯೂಸ್ ಪೇಪರ್, ಇದು ಸ್ವಲ್ಪ ಟೈಮ್ ಅಡ್ವಾನ್ಸ್ ಕೊಟ್ಟಿಲ್ಲ, ಬಟ್ ಸೊ ಲೆಸನ್ ಇರೋ ಕಾರಣಕ್ಕಾಗಿ ವಿ ಕ್ಯಾನ್ ಫೈಂಡ್ ಔಟ್ ದ ಬಿ ಮೀನ್ಸ್ ಪಾಸ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆ, ಒಂದೇದು ಆ್ಯಕ್ಚುಲಿ ಈ ರೀತಿ ಸೆಂಟೆನ್ಸಸ್ ಕೊಡಬೇಕಾದ್ರೆ ಟೈಮ್ ಅಡ್ವಾನ್ಸ್ ಕೊಡಬೇಕಾಗುತ್ತೆ. ಓಕೆ, ಯಾಕೆ ಅನ್ನೋದು ಹೇಳ್ತೀನಿ, ಯಾಕೆ ಟೈಮ್ ಅಡ್ವಾನ್ಸ್ ಕೊಡಬೇಕಾಗುತ್ತೆ ಅಂತ ಅನ್ನೋದು ಹೇಳ್ತೀನಿ. ಸೊ ಲೆಸನ್ ಇರೋ ಕಾರಣಕ್ಕಾಗಿ ನಮಗೆ 100% ಆಗುತ್ತೆ ಪಾಸ್ಟ್ ಅಂತೇಳಿ. ಸೊ ಸ್ವಾಮೀಸ್ ಫಾದರ್ ಪಾಸ್ಟ್ ಮೀನ್ಸ್ ವಾಸ್ ಆರ್ ವರ್ ಅಂತ ಯೂಸ್ ಮಾಡಿರಿ. ಆ್ಯಂಡ್ ಸಿಂಗ್ಯುಲರ್ ಇದ್ದಾರೆ, ಫಾದರ್ ಇದ್ದಾರೆ, ಅದಕ್ಕೆ ವಾಸ್, ಸಿಟ್ ಇದ್ದದ್ದು ಸಿಟ್ಟಿಂಗ್ ಮಾಡ್ತೀವಿ, ಮುಗೀತು, ಇಷ್ಟೇ. ಸ್ವಾಮೀಸ್ ಫಾದರ್ ವಾಸ್ ಸಿಟ್ಟಿಂಗ್ ಗ್ಲೂಮ್ಲಿ
ಗೇಜಿಂಗ್ ಅಟ್ ದ ನ್ಯೂಸ್ ಪೇಪರ್. ಸಿಟ್ಟಿಂಗ್ ಬರೀಬೇಕಾ ಡಬಲ್ ಟಿ ಬರೀಬೇಕು ನೋಡ್ರಿ. ಆ್ಯಂಡ್ 9th one ಮಾಡಿ ಸ್ಟೂಡೆಂಟ್ಸ್, ವ್ಯಾನ್ ಹಿ ಡ್ಯಾಶ್ ಸ್ಲೀಪ್ ಇನ್ ದ ಆಫೀಸ್ ಸ್ವಾಮಿ ಸಾ ನೈಟ್. ಬ್ಯೂಟಿಫುಲ್ ರೀ, ಇದು ಎಕ್ಸಾಕ್ಟ್ಲಿ ಸಾ ಅಂತ ಕೊಟ್ಟಿದ್ದಾರೆ. ಪಾಸ್ಟ್ ಅಂದ್ಬೇಕೆ ವಾಸ್ ಅಥವಾ ವರ್. ಸೊ ವ್ಯಾನ್ ಹಿ ಇದ್ದಾರೆ, ಅದಕ್ಕಾಗಿ ವಾಸ್. ಸ್ಲೀಪ್ ಇದ್ದದನ್ನು ಸ್ಲೀಪಿಂಗ್ ಮಾಡ್ತೀನಿ, 1 ಮಾರ್ಕ್ಸ್ ತೊಗೋತೀನಿ, ಮುಗೀತು. ಸೊ ವೆನ್ ಹಿ ವಾಸ್ ಸ್ಲೀಪಿಂಗ್ ಇನ್ ದ ಆಫೀಸ್ ಸ್ವಾಮಿ ಸಾ ನೈಟ್ ಮೇರ್ ಅಂತ. ಆ್ಯಂಡ್ ಲಾಸ್ಟ್ ಒನ್ 10th one, Don Anselmo ಡ್ಯಾಶ್ ದ ಸೇಲ್ ಡೀಡ್ ಆಫ್ಟರ್ ದ ನೆಗೋಷಿಯೇಷನ್ ಫಾರ್ $1,200 ಅಂತ ಇದೆ. ಓಕೆ, ಸೈನ್ ಅಥವಾ ಒಂದೇ ಒಂದು ಕ್ರಿಯಾಪದ ಕೊಟ್ಟಾಕಾರ V1 ಆಗಬೇಕು, ಅದು V2 ಆಗಬೇಕು, ಅಥವಾ V3 ಆಗಬೇಕು, ಅಥವಾ V4 ಆಗಬೇಕು. V3 ಮತ್ತು V4 ಆಗಬೇಕಾದ್ರೆ ಮಾಡಿ ಸ್ಟೂಡೆಂಟ್ ನಮ್ದಲ್ಲಿ ಇಟ್ಕೊಡ್ರಿ, ಭಾಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. V3 ಮತ್ತು V4 ಆಗಬೇಕಾದ್ರೆ ಸೊ ಏನಿರಬೇಕು ಅಂದರೆ ಈ ಶಬ್ದದ ಹಿಂದೆ ಕಂಪಲ್ಸರಿ ಹೆಲ್ಪಿಂಗ್ ಹೌಸ್ ಬರಲೇಬೇಕಾಗತ್ತೆ. ಹೆಲ್ಪಿಂಗ್ ಹೌಸ್ ಬರಲೇಬೇಕು. ಎಕ್ಸಾಂಪಲ್ ಹ್ಯಾಸರ್ ಬರಬೇಕು, ಹ್ಯಾವರ್ ಬರಬೇಕು. V3 ಆಗಬೇಕಾದ್ರೆ, V4 ಆಗಬೇಕಾದ್ರೆ ಬಿ ಫಾರ್ಮ್ಸ್ ಬರಲೇಬೇಕು. ಹ್ಯಾವ್ ಗಾಟ್. ಸೊ ಅದಕ್ಕಾಗಿ ಯಾವುದೂ ವಿಚಾರ ಮಾಡುವಂತಿಲ್ಲ, ಒಂದೇ ಕೊಟ್ಟಾಕಾರ ಹೆಚ್ಚು ಹಂಗೆ ಕೊಡಬಾರ್ದು. ಒಂದೇ ಈ ಬಿ ಕೊಟ್ಟನೆ ಕೊಡ್ಬೇಕಾಗ್ತದೆ ಏನೇ ಇದ್ರು. ಸೊ ಇನ್ನು V2 ಆಗಬೇಕು ಒಂದು V1 ಆರ್ V2 ಆಗಬೇಕು. ಸೊ V1 ಆ್ಯಂಡ್ V2 ಅದೇ ಹೇಳಿದೆ ನಿಮಗೆ. ಸೆಂಟೆನ್ಸ್ ನೋಡ್ರಿ, ಪ್ರೆಸೆಂಟ್ ಇದ್ದರೆ V1, ಪಾಸ್ಟ್ ಇದ್ದರೆ V2, ಮುಗೀತು. ಸೊ ಆಲ್ರೆಡಿ ಲೆಸನ್ ಗೊತ್ತಿದೆ. ಡಾನ್ ಅನ್ಸೆಲ್ಮೋ ದ ಡೀಡ್ ಆಫ್ಟರ್ ದ ನೆಗೋಷಿಯೇಷನ್ ಫಾರ್ $1,200. ಅವ್ರ ಜೊತೆ ನೆಗೋಷಿಯೇಷನ್ ಮಾಡಿದ ತಕ್ಷಣ $1,200ಗೆ ತನ್ನ ಸೇಲ್ ಡೀಡ್ಗೆ ಸೈನ್ ಮಾಡುತ್ತಾನೆ. ಪಾಸ್ಟ್ ರೀ. ಸೊ ಸೈನ್ ಇದ್ದದ್ದು ಸೈನ್ಡ್ ಆಗುತ್ತೆ, ಮುಗೀತು. ಇಷ್ಟೇ, ಸೈನ್ ಮುಗೀತು. ಸೊ ಈ ವಿಡಿಯೋದಲ್ಲಿ ಟೋಟಲ್ ಐ ಹ್ಯಾವ್ ಡಿಸ್ಕಸ್ಡ್ ಎಷ್ಟು 10 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ರಿಮೈನಿಂಗ್ ಇನ್ನೂ ಅದಾವು, ಇನ್ನೂ 10 ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಆಗ್ತಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.